ಕರ್ಣನ ಜೀವನದಲ್ಲಿ ಬಂದ ಶಾಪಗಳು ಕುರುಕ್ಷೇತ್ರ ಯುದ್ಧದಲ್ಲಿ ಅವನ ಪತನಕ್ಕೆ ಕಾರಣವಾದವು. ಆ ಶಾಪಗಳ ರಹಸ್ಯವನ್ನು ತಿಳಿಯೋಣ. ಭೂದೇವಿಯ ಶಾಪ. ಕರ್ಣನು ಒಮ್ಮೆ ಒಂದು ಹಸುವನ್ನು ಗಾಯಗೊಳಿಸಿದನು. ಆಗ ಭೂದೇವಿ ಕೋಪಗೊಂಡು, ನಿನಗೆ ಅತ್ಯವಶ್ಯಕ ಸಮಯದಲ್ಲಿ ನಿನ್ನ ರಥದ ಚಕ್ರ ಭೂಮಿಯಲ್ಲಿ ಅಂಟುತ್ತದೆ ಎಂದು ಶಾಪ ನೀಡಿದಳು. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನೊಂದಿಗೆ ಹೋರಾಟದ ವೇಳೆ ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಅಂಟಿ ಅವನಿಗೆ ಮಾರ್ಗಕ್ಷಣವಾಯಿತು. ಪರಶುರಾಮರ ಶಾಪ. ಕರ್ಣನು ಕ್ಷತ್ರಿಯನಾಗಿದ್ದರೂ ಬ್ರಾಹ್ಮಣನಂತೆ ನಟಿಸಿ ಪರಶುರಾಮರಿಂದ ಅಸ್ತ್ರವಿದ್ಯೆ ಕಲಿತನು. ಸತ್ಯ ತಿಳಿದಾಗ ಪರಶುರಾಮರು, ನಿನಗೆ ಅಗತ್ಯ ಸಮಯದಲ್ಲಿ ಕಲಿತ ಅಸ್ತ್ರವಿದ್ಯೆ ಮರೆತು ಹೋಗುತ್ತದೆ ಎಂದು ಶಾಪ ನೀಡಿದರು. ಕೊನೆಗೆ ಅರ್ಜುನನೊಂದಿಗೆ ಅಂತಿಮ ಯುದ್ಧದಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಕರ್ಣನಿಗೆ ವಿದ್ಯೆ ನೆನಪಾಗಲಿಲ್ಲ. ಇಂದ್ರನ ವಂಚನೆ. ಕವಚಕುಂಡಲ ತ್ಯಾಗ. ಇಂದ್ರನು ಬ್ರಾಹ್ಮಣನ ವೇಷದಲ್ಲಿ ಬಂದು ಕರ್ಣನ ಜನ್ಮಸಿದ್ಧ ಕವಚಕುಂಡಲವನ್ನು ದಾನವಾಗಿ ಕೇಳಿದನು. ಕರ್ಣನು ದಾನಶೂರನಾಗಿ ನೀಡಿದನು. ಕವಚಕುಂಡಲ ಕಳೆದುಕೊಂಡು ಕರ್ಣನು ಅಮರತ್ವ ರಕ್ಷಣೆಯನ್ನು ಕಳೆದುಕೊಂಡನು. ತಾಯಿಯ ಶಾಪದಂತಹ ಮೌನ. ಕುಂತಿ ಯುದ್ಧಕ್ಕೂ ಮೊದಲು ಕರ್ಣನಿಗೆ, ನೀನು ನನ್ನ ಮಗ ಎಂದು ಹೇಳಿದಳು. ಆದರೆ ಕರ್ಣನು ಪಾಂಡವರ ಕಡೆ ಸೇರುವುದನ್ನು ನಿರಾಕರಿಸಿದನು. ಅವನು ಸತ್ಯ ತಿಳಿದಿದ್ದರೂ ತನ್ನ ವಿಧಿಯನ್ನು ಒಪ್ಪಿಕೊಂಡು ಮೌನ ವಹಿಸಿದನು.